ಒಂದೇ ಸೂರು ಒಂದೇ ವೇದಿಕೆ 108 ಸಮಸ್ಯೆಗಳಿಗೆ ರಾಮಬಾಣ, ಅದುವೇ ಆರೋಗ್ಯ ಹಬ್ಬ. ನಿಮಗಾಗಿಯೇ 2 ದಿನಗಳ ಕಾಲ ನಡೆದ ನ್ಯೂಸ್ ಫಸ್ಟ್ ಎಕ್ಸ್ಪೋ ಯಶಸ್ವಿಯಾಗಿದೆ. ತುಂತುರು ಹನಿ, ಚುಮು ಚುಮು ಚಳಿಯ ನಡುವೆಯೂ ನ್ಯೂಸ್ ಫಸ್ಟ್ ಆರೋಗ್ಯ ಹಬ್ಬಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಮನಮೋಹಕ ಕುಣಿತ, ಬ್ಯೂಟಿಫುಲ್ ಹೆಜ್ಜೆಯ ಎಕ್ಸ್ಪೋ ಝಲಕ್ ಇಲ್ಲಿದೆ ನೋಡಿ. ಸ್ಟೇಜ್, ರಾಗದ ಗಾನಕ್ಕೆ ಭರ್ಜರಿ ಸ್ಟೆಪ್ಸ್, ಬಾಯ್ಸ್ ಅಂಡ್ ಗರ್ಲ್ಸ್ ಬ್ಯೂಟಿಫುಲ್ ರ್ಯಾಂಪ್ ವಾಕ್, ಒಗ್ಗರಣೆ ಡಬ್ಬಿ ಖ್ಯಾತಿಯ ಮುರಳಿಯ ಕಚ್ಚಗುಳಿ ಟಾಕ್. ಈ ಮಧ್ಯೆ ಆರೋಗ್ಯವಾಗಿ ಬದುಕುವುದಕ್ಕೆ ಸಿಂಪಲ್ ಸೊಲ್ಯೂಷನ್. ಇದೆಲ್ಲ ಪ್ಯಾಕೇಜ್ ಸಿಕ್ಕಿದ್ದು ಅರಮನೆ ಮೈದಾನದ ನ್ಯೂಸ್ ಫಸ್ಟ್ ಸಾರಥ್ಯದ ಆರೋಗ್ಯ ಹಬ್ಬ ಎಕ್ಸ್ಪೋದಲ್ಲಿ. ಒಂದೇ ಸೂರಿನಡಿ 108 ಸಮಸ್ಯೆಗಳಿಗೆ ರಾಮಬಾಣ, ಆರೋಗ್ಯ ಹಬ್ಬ. ತುಂತುರು ಹನಿ, ಚಳಿ ಮಧ್ಯೆಯೂ ಯಶಸ್ವಿ ಕಂಡ ನ್ಯೂಸ್ ಫಸ್ಟ್ ಎಕ್ಸ್ಪೋ. ಹೌದು, ತುಂತುರು ಹನಿ, ಚುಮು ಚುಮು ಚಳಿ, ಊಟಿಯಂತಿರೋ ಬೆಂಗಳೂರು ವೆದರ್ ಮಧ್ಯೆ ನಿಮ್ಮ ನ್ಯೂಸ್ ಫಸ್ಟ್ ಆಯೋಜಿಸಿದ ಆರೋಗ್ಯ ಹಬ್ಬಕ್ಕೆ 2ನೇ ದಿನವೂ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಅರಮನೆ ಮೈದಾನದ ಗೇಟ್ ನಂಬರ್ 6ರ ದಿ ಗ್ರ್ಯಾಂಡ್ ಪ್ಯಾಲೇಸ್ನಲ್ಲಿ ನಡೆದ ನ್ಯೂಸ್ ಫಸ್ಟ್ ಅತಿ ದೊಡ್ಡ ಎಕ್ಸ್ಪೋ ಯಶಸ್ವಿ ಕಂಡಿದೆ. ಮೊದಲ ದಿನದ ಆರೋಗ್ಯ ಹಬ್ಬಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ರು. ಜನರ ಅಭೂತಪೂರ್ವ ಸ್ಪಂದನೆಯ ಜೊತೆಗೆ 2ನೇ ದಿನವೂ ನ್ಯೂಸ್ ಫಸ್ಟ್ ಎಕ್ಸ್ಪೋ ಭರ್ಜರಿಯಾಗಿ ಯಶಸ್ವಿ ಕಂಡಿದೆ. ಯೋಗ, ಆಯುರ್ವೇದ, ನ್ಯಾಚುರೋಪತಿ ತಜ್ಞರು ಇಡೀ ದಿನ ವಿವಿಧ ವಿಷಯಗಳ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದ್ರು. ಆಯುರ್ವೇದದ ಮೂಲಕ ಸೌಂದರ್ಯ ವೃದ್ಧಿಸಿಕೊಳ್ಳೋದು ಹೇಗೆ, ಉತ್ತಮ ಆರೋಗ್ಯಕ್ಕೆ ಆರೋಗ್ಯ ಸೂತ್ರಗಳು ಏನು, ಜೊತೆಗೆ ಜನರ ಪ್ರಶ್ನೆಗಳಿಗೆ ಉತ್ತರವನ್ನ ಸ್ಥಳದಲ್ಲೇ ತಜ್ಞರು ಕೊಟ್ಟಿದ್ದು ವಿಶೇಷವಾಗಿತ್ತು. Only 1/8 part of the lungs we are using. So full capacity increase ಮಾಡಬೇಕು ಅಂತಂದ್ರೆ ಈಗ ಸಣ್ಣ ಮಕ್ಕಳನ್ನ ನೋಡಿ, ಎಷ್ಟು ಓಡಿದ್ರು ಸುಸ್ತಾಗೋದಿಲ್ಲ. ಯಾಕಂದರೆ ಅವು ಲಂಗ್ಸ್ಗಳು ತುಂಬ ಚೆನ್ನಾಗಿರ್ತವೆ. ಹಾಗಾಗಿ ಅದಕ್ಕೆ ನಾವೇನು ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಕಪಾಲಭಾತಿ ಮಾಡಬೇಕು. ಇವೆಲ್ಲ ಪ್ರಾಣ, ದ ಲೈಫ್ ಅಂತ. ಅದಕ್ಕೆ ಆಹಾರನೂ ಬಹಳ ಮುಖ್ಯ. ಇಂಥ ಸಂದರ್ಭದಲ್ಲಿ ಒಂದಿಷ್ಟು ಆಯುರ್ವೇದ, ಒಂದಿಷ್ಟು ಪ್ರಾಣಾಯಾಮಗಳನ್ನು ನೀವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದ್ರೆ ನಾವು ಹೆಲ್ದಿ ಆಗಿರ್ಬೋದು. ತುಂಬ ಜನಕ್ಕೆ ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತಾ ಇದೆ ಅಂದರೆ ರಾತ್ರಿ ತುಂಬ ತಡವಾಗಿ ಊಟ ಮಾಡೋದು. ಅದರಲ್ಲೂ ನಮಗೆ ಬರ್ತಿರುವಂಥ ಪೇಷಂಟ್ಗಳಲ್ಲಿ ನಾನ್ ವೆಜ್ ಊಟ ಮಾಡ್ತಾ ಇದ್ದಾರೆ. ನಾನ್ ವೆಜ್ ಬೆಳಿಗ್ಗೆ ಮಧ್ಯಾಹ್ನ ತೊಗೊಳ್ಳಿ, ರಾತ್ರಿ ತುಂಬ ತೊಂದರೆ ಆಗುತ್ತೆ. ನಾನ್ ವೆಜ್ ಜೀರ್ಣ ಆಗೋದೇ ಕಷ್ಟ. ಅದರಲ್ಲೂ ಈ ಕಬಾಬು ಅಂಥದ್ದು ಏನೇನೋ ತಿಂದ್ಬಿಡ್ತಾರೆ. ಆ ಥರ ತುಂಬ ಜನ ಆ ಥರ ವ್ಯತ್ಯಾಸ ಆಗ್ತಾ ಇದೆ. ಅದಕ್ಕೆ ನನ್ನಲ್ಲಿ ಒಂದೇ ಒಂದು ಸೂಚನೆ ಏನಪ್ಪ ಅಂತಂದರೆ, ಅಂಥದ್ದೇನಾದ್ರು ಜೀರ್ಣ ಆಗೋಕ್ಕೆ ಕಷ್ಟ ಆಗ್ತಕ್ಕಂಥದ್ದು ಅದು ವೆಜಿಟೇರಿಯನ್ ಇರಲಿ, ನಾನ್ ವೆಜಿಟೇರಿಯನ್ ಇರಲಿ, ಬೆಳಿಗ್ಗೆ ಅಥವಾ ಮಧ್ಯಾಹ್ನ ತೊಗೊಳ್ಳಿ, ರಾತ್ರಿ ಹೊತ್ತು ಬೇಡ, ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಎವರ್ ಗ್ರೀನ್ ಸಾಂಗ್, ಗಮನ ಸೆಳೆದ ರ್ಯಾಂಪ್ ವಾಕ್. ಇಷ್ಟೇ ಅಲ್ಲ, ಆರೋಗ್ಯ ಹಬ್ಬದ ಜೊತೆಗೆ ಎವರ್ ಗ್ರೀನ್ ಗೀತೆಗಳ ಸಂಗೀತ ಗಾಯನವು ಕಿವಿಯನ್ನ ತಂಪು ಮಾಡಿತು. ಪ್ರಖ್ಯಾತ ಗಾಯಕ ರಾಮಚಂದ್ರ ಹಡಪದ್ ಮತ್ತು ತಂಡದವರಿಂದ ನಡೆದ ಸಂಗೀತ ಸಂಜೆ ಗಮನ ಸೆಳೆಯಿತು. ಅತ್ತ ಡಾಕ್ಟರ್ ಪ್ರಿಯಾಂಕಾ ಅಭಿಷೇಕ್ ಮತ್ತು ಲಗ್ನಾ ಗೌಡ ಸಾರಥ್ಯದ ಸಸ್ಟೈನಬಲ್ ಫ್ಯಾಷನ್ ವೀಕ್ ಇಂಡಿಯಾ ಫ್ಯಾಷನ್ ಶೋ ಮನರಂಜನೆ ನೀಡಿತು. ಪರಿಸರ ಪೂರಕ ಡಿಸೈನ್ ಪ್ರಮೋಟ್ ಮಾಡೋದು, ರಾಜ್ಯದ ಕುಶಲಕರ್ಮಿಗಳ ಕೈಚಳಕ ಪ್ರೋತ್ಸಾಹ ಕೊಡೋದು, ಕೈಮಗ್ಗದ ಪ್ರದರ್ಶನ, ಹೀಗೆ ಫ್ಯಾಷನ್ ವರ್ಲ್ಡ್ ನಲ್ಲಿ ಬದಲಾವಣೆ ತರೋ ಪ್ರಯತ್ನ ಈ ತಂಡದ್ದಾಗಿತ್ತು.
ಒಟ್ನಲ್ಲಿ 2ನೇ ದಿನದ ನ್ಯೂಸ್ ಫಸ್ಟ್ ಎಕ್ಸ್ಪೋ ಕೂಡ ಯಶಸ್ವಿಯಾಗಿ ಕೊನೆಗೊಂಡಿದೆ. ಸಾವಿರಾರು ಜನ ತಮ್ಮ 108 ಸಮಸ್ಯೆಗಳಿಗೆ ಉಚಿತವಾಗಿ ಪರಿಹಾರ ಕಂಡುಕೊಂಡಿದ್ದಾರೆ. ಯಾರೆಲ್ಲ ಆರೋಗ್ಯ ಹಬ್ಬದ ಲಾಭ ಪಡೆದುಕೊಂಡ್ರಿ, ನಿಮ್ಮ ಆರೋಗ್ಯ ಅಭಿವೃದ್ಧಿಯಾಗ್ಲಿ. ಯಾರೆಲ್ಲ ಬಂದಿಲ್ವೋ, ನೆಕ್ಸ್ಟ್ ಟೈಮ್ ನ್ಯೂಸ್ ಫಸ್ಟ್ ಆಯೋಜಿಸುವ ಕಾರ್ಯಕ್ರಮ ಮಿಸ್ ಮಾಡಬೇಡಿ. ರಾಘುಪೌಲ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.